ವಿಚಾರವಾಗಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಲಾಯಿತು. ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಸಾಕಷ್ಟು ಜನ ಜಮಾಯಿಸಿ ಪ್ರತಿಭಟನೆ ಮಾಡಿದ್ರು. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಖಮೇನಿ ಫೋಟೋ ಹಿಡಿದು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು. ಎದೆ ಬಡಿದುಕೊಂಡು ಕೆಲವು ಜನರು ಕಣ್ಣೀರು ಹಾಕಿದ್ರು. ಪ್ರತಿಭಟನೆಯಲ್ಲಿ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಭಾಗಿಯಾಗಿದ್ರು. ಮಕ್ಕಳು, ಮಹಿಳೆಯರು ಸೇರಿ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲ ವಯೋಮಾನದ ಸರಿಸುಮಾರು 1,000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಇಸ್ರೇಲ್ನ ಪ್ರಧಾನಿ ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇವರ ಖಮೇನಿ ಹತ್ಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನೂರಾರು ಜನರಲ್ಲಿ ಕಣ್ಣೀರನ್ನು ಹಾಕಿದ್ರು. ಖಮೇನಿ ಫೋಟೋವನ್ನು ತಪ್ಪಿಕೊಂಡು ಕೂಡ ಕಣ್ಣೀರನ್ನು ಹಾಕಿದ್ರು. ಇವರ ರಿಚ್ಮಂಡ್ ಸರ್ಕಲ್ನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಬಹುತೇಕರು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಪ್ಪು ಅನ್ನೋದು ಆಕ್ರೋಶ ಅಥವಾ ನೋವಿನ ಸಂಕೇತ ಅನ್ನೋದು ಇಲ್ಲಿರುವಂತಹ ಪ್ರತಿಭಟನಾಕಾರರ ವರ್ಷನ. ಅಂದರೆ ಇದೇ ಕಾರಣಕ್ಕೆ ಪ್ರತಿಭಟನಾಕಾರರು ಏನು ಸಾವಿರಾರು ಜನರು ಭಾಗಿಯಾಗಿದ್ರು. ಬಹುತೇಕರು 90% ಜನರು ಇವತ್ತು ಕಪ್ಪು ಬಟ್ಟೆ ಅಥವಾ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಭಾಗಿಯಾಗಿದ್ರು. ಈ ಮೂಲಕ ಖಮೇನಿ ಹತ್ಯೆಗೆ ಇವರು ಖಂಡನೆ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಪ್ರತಿಭಟನಾಕಾರರು ಮಹಿಳೆಯರಾಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಜನರು ಕೂಡ ಭಾಗಿಯಾಗಿದ್ರು. ಇವರ ಆಕ್ರೋಶ ಏನಂದ್ರೆ, ಇವರ ವರ್ಷನ ಏನಂದ್ರೆ, ಖಮೇನಿ ಏನಿದ್ದಾರೆ ಅವರು ಮಾನವೀಯತೆ ನೆಲೆಯಿಂದ ಕೆಲಸ ಮಾಡ್ತಾ ಇದ್ರು, ಬಂಡವಾಳ ಶಾಹಿಗಳ ವಿರುದ್ಧ ಇದ್ರು. ಜೊತೆಗೆ ಯಾರ್ಯಾರು ದಮನವನ್ನು ಮಾಡ್ತಾರೋ, ಬಡವರನ್ನು ಅಥವಾ ಯಾರು ದಮನಿತರನ್ನು ದಮನ ಮಾಡ್ತಾರೋ ಅಂಥವರ ವಿರುದ್ಧ ಖಮೇನಿ ಧ್ವನಿ ಎತ್ತಿದ್ರು. ಇದೀಗ ಅಂಥವರನ್ನು ಹತ್ಯೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು, ಆರೋಪವನ್ನು ಇದೀಗ ರಿಚ್ಮಂಡ್ ನಲ್ಲಿ ಸೇರಿರುವಂತಹ ಸಾವಿರಾರು ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಖಮೇನಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕರ ಎನ್.ಎ. ಹ್ಯಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನರು ಭಾಗಿಯಾದಂತಹ ಪ್ರತಿಭಟನೆ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶಿಯಾ ಕಮ್ಯುನಿಟಿಯ ನೂರಾರು ಜನರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕ ಅವರು ನಮ್ಮವರನ್ನೇ ಕಳ್ಕೊಂಡಂಗೆ ಇದೀಗ ಇಲ್ಲಿ ರಿಚ್ಮಂಡ್ ನಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ಏನು 2-3 ಗಂಟೆಗಳ ಕಾಲ ಇಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು, ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ಇಲ್ಲಿ ಎಲ್ಲಾ ರೀತಿಯ ಪ್ರತಿಭಟನೆ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಸಂತಾಪವನ್ನು ಸೂಚಿಸಿದ ಸಾವಿರಾರು ಜನರು ಇದೀಗ ತಮ್ಮ ಈ ಪ್ರತಿಭಟನೆಯನ್ನು ಬಿಟ್ಟು ಇದೀಗ ಈ ಒಂದು ಜಾಗವನ್ನು ಕದಲ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇರಾನಲ್ಲಿ ಖಮೇನಿಯನ್ನ ಹತ್ಯೆ ಮಾಡಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಲ್ಲಿನ ಮುಸ್ಲಿಮರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಒಬ್ಬ ಮಹಿಳೆ, ಮುಸ್ಲಿಂ ಮಹಿಳೆ ಹೇಳಿಕೆಯನ್ನು ಕೊಟ್ಟಿರೋದು, ತಾಕತ್ತಿದ್ರೆ ನಮ್ಮನ್ನು ಕೂಡ ಸಾಯಿಸ್ಲಿ ಅಂತೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಯಾ ಸಮುದಾಯದ ಎಲ್ಲ ಬಹುತೇಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅದೇ ಇರಾನ್ನಲ್ಲಿ ಸುನ್ನಿ ಸಮುದಾಯದವರು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ವಿಶ್ವದಾದ್ಯಂತ ಜಗತ್ತಿನಲ್ಲಿರುವಂಥ ಶಿಯಾ ಸಮುದಾಯದವರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ. ಇಲ್ಲಿ ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆ ಆಯಿತು. ಈಗಷ್ಟೇ ನಾವು ದೃಶ್ಯವನ್ನು ಕೂಡ ಗಮನಿಸಿದ್ವಿ. ಇಸ್ರೇಲ್ ಅಮೆರಿಕ ಖಮೇನಿಯನ್ನ ಸಾಯಿಸಿದೆ, ನಾವಿಲ್ಲಿ ನೂರಾರು ಖಮೇನಿಗಳು ಕೂಡ ಇದ್ದೀವಿ, ತಾಕತ್ತಿದ್ರೆ ನಮ್ಮನ್ನು ಸಾಯಿಸ್ಲಿ ಅಂತೇಳಿ ಸವಾಲನ್ನು ಹಾಕಿದ್ದಾಳೆ. ಖಮೇನಿ ಹತ್ಯೆಯನ್ನು ಖಂಡಿಸಿ ರಿಚ್ಮಂಡ್ ನಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಂತಾಪ ಅಥವಾ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ರು. ನಮ್ಮ ಜೊತೆ ಇಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಖಮೇನಿ ಹತ್ಯೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಯಾಕೆ ಮೇಡಮ್? ಸರ್, ಇವತ್ತು ಬರೇ ಇಸ್ಲಾಂ ಲೀಡರ್ಗೆ ಸಾಯಿಸಿಲ್ಲ ಸರ್, ಫುಲ್ ಹ್ಯುಮ್ಯಾನಿಟಿಗೆ ಸಾಯಿಸಿದ್ದಾರೆ. ಯಾಕಂದ್ರೆ ಇದು ಸೈಯದ್ ಅಲಿ ಖಾಮ್ನಾಯಿ ನಮ್ಮ ಲೀಡರ್ ಮಾತ್ರ ಅಲ್ಲ, ಅವರು ಎಲ್ಲರದು ಲೀಡರ್ ಇದ್ರು ಸರ್. ಗಾಜಾ ಮತ್ತೆ ಪ್ಯಾಲೆಸ್ಟೀನಲ್ಲಿ ಸರ್, ನಿಮ್ಗೆ ಗೊತ್ತಿದೆ, ಎಲ್ಲ ನಾವು ನೋಡ್ತಾ ಇದ್ವಿ ಹೆಂಗೆ ಅಂತ. ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ನಮ್ಮ ರೆಹಬರ್ ಖಾಮ್ನಾಯಿನೇ ತಗೊಂಡಿರೋದು ಫಸ್ಟ್ ಸ್ಟ್ಯಾಂಡ್. ಅವ್ರಿಗೇನೆ ಅಮೆರಿಕ, ಇಸ್ರಾಯಿಲ್ ಅವ್ರು ಸಾಯಿಸಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಂದ ಬಸ್ರಿ ಹೆಂಗಸರಿಂದ ಎಲ್ಲ ಲೇಡೀಸ್ ಇಷ್ಟು ಬಿಸಿಲು ಇದ್ರೂ ಸಹ
ಎಲ್ಲರೂ ನಮ್ಮ ಲೀಡರ್ಗೋಸ್ಕರ ನಾವು ಉಪವಾಸ ಫಾಸ್ಟ್ ಮಾಡಿ ಎಷ್ಟೋ ಜನ ಊಟ ಮಾಡಿಲ್ಲ, ಆದರೂ ಇಲ್ಲಿ ಬಂದು ಇಕ್ಕಟ್ಟಾಗಿ ಬಂದಿದ್ದೀವಿ. ಯಾಕಂದರೆ ಅದು ನಮಗೆ ಲಾಸ್ ಆಗಿದೆ. ಅದು ಯಾಕಂದರೆ ಅದು ನಮ್ಮ ಇರಾನ್ನ ಖಮೇನಿ ಅಯಮತುಲ್ಲಾ ಖಮೇನಿ ಅವರ ಹತ್ಯೆ ಬೆಂಗಳೂರಿನಲ್ಲಿರೋ ನಿಮ್ಗೆ ಯಾವ ಥರ ಲಾಸ್ ಆಯ್ತು ಮೇಡಮ್? ಸರ್ ಅವ್ರು ಬರೇ ಇರಾನ್ಗೆ ತಂದೆ ಆಗಿಲ್ಲ ಸರ್. ಅವ್ರು ಬರೀ ಎಲ್ಲ ಕಮ್ಯುನಿಟಿಗೆನೆ ತಂದೆ ಥರ. ಒಂದು ತಂದೆ ಸತ್ತಿದ್ರೆ ಮಕ್ಳು ಹೆಂಗಾಗ್ತಾರೆ ಆ ಥರ ನೋವು ಆಗ್ತಾ ಇದೆ ನಮಗೆ. ಅವ್ರಿಗೆ ನಾವು ಭಾಗವಹಿಸಲು ನಮಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಬಂದು ಇಲ್ಲಿ ಕಟ್ಟೆ ಮಾಡಿದ್ದೀವಿ ಸರ್. ಮೇಡಮ್, ಈಗ ಕಯಾಮತುಲ್ಲಾ ಅವರು ಕೂಡ ಒಂದು ಕಾಲ ಖಮೇನಿ ಅವರು ಅಯಮತುಲ್ಲಾ ಖಮೇನಿ ಅವರು ಕೂಡ ಇದೀಗ ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಯುದ್ಧನವರು ಶಾಂತಿಗೋಸ್ಕರ ಅನ್ನೋದಕ್ಕಿಂತ ಅವರು ಕೂಡ ಯುದ್ಧದಲ್ಲಿ ಹಿಂದೆ ಭಾಗಿಯಾಗಿದ್ರು. ಇವತ್ತವರು ಅದೇ ಯುದ್ಧದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು. ಯುದ್ಧದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ಆಮ್ನೆ ಸಾಮ್ನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಸರ್. ಮನೇಲಿ ಹೋಗ್ಬಿಟ್ಟು ಬಾಂಬ್ ಹಾಕಿ ಅವ್ರ ಮನೆ ಫುಲ್ ಕೊಲಾಪ್ಸ್ ಮಾಡಿದ್ದಾರೆ. ಅದು ನ್ಯಾಯನ ಸರ್? ನೀವೇ ಹೇಳಿ. ನಿಮ್ಗದು ಯುದ್ಧದ ರೀತಿ ವಿರೋಧ ಇರೋದು ಅಥವಾ ನಿಮ್ಮ ವಿರೋಧ ಏನಕ್ಕೆ ಅಂತ? ನಮ್ಮ ವಿರೋಧ ಏನಕ್ಕೆ ಅಂದರೆ ಅವ್ರು ಹ್ಯುಮ್ಯಾನಿಟಿಗೋಸ್ಕರ ಮುಂದೆ ಬಂದು ಎಲ್ಲರೂ ಸ್ಟ್ಯಾಂಡ್ ತಗೊಂಡ್ರು. ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಗಾಜಾಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು, ಪ್ಯಾಲೆಸ್ಟೈನ್ಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು. ಯಾರು ನಮ್ಮ ಶಿಯಾ ಇದು ಅವ್ರು ನಮಗೆ ತಂದೆ ಥರ ಆಗಿದ್ರು. ನಮಗೆ ಹ್ಯುಮ್ಯಾನಿಟಿಗೆ ಯಾಕೆ ನಿಂತಿಲ್ಲ ಇವತ್ತು? ಯಾಕೆ ಹ್ಯುಮ್ಯಾನಿಟಿ ಬಗ್ಗೆ ಇವತ್ತು ಯಾರೂ ಮಾತಾಡ್ತಾ ಇಲ್ಲ? ಅಂಥವ್ರಿಗೆ ಸಾಯಿಸಿದ್ರೆ ಪಾಪಿಗಳು ಇನ್ನೂ ಜಾಸ್ತಿ ಇದಾಗ್ತದೆ ಸರ್. ಇನ್ನೊಂದು ಇಸ್ರಾಯಿಲ್ ಮತ್ತೆ ಅಮೆರಿಕಾಗೆ ಒಂದು ನನ್ನ ಸಂದೇಶ ಏನಂದ್ರೆ, ಅವರು ಒಂದು ಕಾಮ್ನಾಯಿಗೆ ಸಾಯಿಸಿದ್ದಾರೆ ಸರ್. ಇಷ್ಟೆಲ್ಲ ಕಾಮ್ನಾಯಿ ಇದ್ದೀವಿ ಸರ್ ನಾವು. ಇವಾಗ ಅಷ್ಟು ಅವ್ರಿಗೆ ದಮ್ಮಿದ್ರೆ ಇವಾಗ ಒಬ್ರಿಗೆ ಸಾಯಿಸಿದ್ದಾರೆ ಸರ್. ಅವರು ಇಷ್ಟು ಜನಕ್ಕೆ ಹೆಂಗ್ ಸಾಯಿಸ್ತಾರೆ ನೋಡೋಣ ಅಂತ ನಾವು ಅವ್ರಿಗೆ ಒಂದು ಚೇತಾವಣಿ ಕೊಡ್ತಾ ಇದ್ದೀವಿ. ಪ್ರತಿಭಟನಾ ನಿರತ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಯುದ್ಧನವರು ಶಾಂತಿಗೋಸ್ಕರ ಅನ್ನೋದಕ್ಕಿಂತ ಅವರು ಕೂಡ ಯುದ್ಧದಲ್ಲಿ ಹಿಂದೆ ಭಾಗಿಯಾಗಿದ್ರು. ಇವತ್ತವರು ಅದೇ ಯುದ್ಧದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು. ಯುದ್ಧದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ಆಮ್ನೆ ಸಾಮ್ನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಸರ್. ಮನೇಲಿ ಹೋಗ್ಬಿಟ್ಟು ಬಾಂಬ್ ಹಾಕಿ ಅವ್ರ ಮನೆ ಫುಲ್ ಕೊಲಾಪ್ಸ್ ಮಾಡಿದ್ದಾರೆ. ಅದು ನ್ಯಾಯನ ಸರ್? ನೀವೇ ಹೇಳಿ. ನಿಮ್ಗದು ಯುದ್ಧದ ರೀತಿ ವಿರೋಧ ಇರೋದು ಅಥವಾ ನಿಮ್ಮ ವಿರೋಧ ಏನಕ್ಕೆ ಅಂತ? ನಮ್ಮ ವಿರೋಧ ಏನಕ್ಕೆ ಅಂದರೆ ಅವ್ರು ಹ್ಯುಮ್ಯಾನಿಟಿಗೋಸ್ಕರ ಮುಂದೆ ಬಂದು ಎಲ್ಲರೂ ಸ್ಟ್ಯಾಂಡ್ ತಗೊಂಡ್ರು. ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಗಾಜಾಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು, ಪ್ಯಾಲೆಸ್ಟೈನ್ಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು. ಯಾರು ನಮ್ಮ ಶಿಯಾ ಇದು ಅವ್ರು ನಮಗೆ ತಂದೆ ಥರ ಆಗಿದ್ರು. ನಮಗೆ ಹ್ಯುಮ್ಯಾನಿಟಿಗೆ ಯಾಕೆ ನಿಂತಿಲ್ಲ ಇವತ್ತು? ಯಾಕೆ ಹ್ಯುಮ್ಯಾನಿಟಿ ಬಗ್ಗೆ ಇವತ್ತು ಯಾರೂ ಮಾತಾಡ್ತಾ ಇಲ್ಲ? ಅಂಥವ್ರಿಗೆ ಸಾಯಿಸಿದ್ರೆ ಪಾಪಿಗಳು ಇನ್ನೂ ಜಾಸ್ತಿ ಇದಾಗ್ತದೆ ಸರ್. ಇನ್ನೊಂದು ಇಸ್ರಾಯಿಲ್ ಮತ್ತೆ ಅಮೆರಿಕಾಗೆ ಒಂದು ನನ್ನ ಸಂದೇಶ ಏನಂದ್ರೆ, ಅವರು ಒಂದು ಕಾಮ್ನಾಯಿಗೆ ಸಾಯಿಸಿದ್ದಾರೆ ಸರ್. ಇಷ್ಟೆಲ್ಲ ಕಾಮ್ನಾಯಿ ಇದ್ದೀವಿ ಸರ್ ನಾವು. ಇವಾಗ ಅಷ್ಟು ಅವ್ರಿಗೆ ದಮ್ಮಿದ್ರೆ ಇವಾಗ ಒಬ್ರಿಗೆ ಸಾಯಿಸಿದ್ದಾರೆ ಸರ್. ಅವರು ಇಷ್ಟು ಜನಕ್ಕೆ ಹೆಂಗ್ ಸಾಯಿಸ್ತಾರೆ ನೋಡೋಣ ಅಂತ ನಾವು ಅವ್ರಿಗೆ ಒಂದು ಚೇತಾವಣಿ ಕೊಡ್ತಾ ಇದ್ದೀವಿ. ಪ್ರತಿಭಟನಾ ನಿರತ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.